ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ಬೇಸಿಗೆಯಲ್ಲಿ ಏನಾದ್ರು ತಂಪಾಗಿ ಕುಡಿಬೇಕು ಅನಿಸುತ್ತೆ. ಏನು ಮಾಡ್ಕೊಂಡು ಕುಡಿಯೋದು ಅಂತ ಅಷ್ಟು ಗೊತ್ತಾಗಲ್ಲ. ವಾಟರ್ ಮೆಲನ್ ಜ್ಯೂಸು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಇದು ಬೇಸಿಗೆಗಾಲದಲ್ಲಿ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ ನನಗಂತೂ. ಈ ಜ್ಯೂಸನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು 1-2 ಕಪ್ಪಷ್ಟು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬೀಜನ ತೆಗಿತಿಲ್ಲ, ಯಾಕೆಂದರೆ ನಾವು ಬರೀ ಹಣ್ಣನ್ನಷ್ಟೇ ತಿಂತೀವಿ. ಬೀಜಲ್ಲೂ ತುಂಬ ಆರೋಗ್ಯಕರವಾದ ಅಂಶಗಳು ಇರುತ್ತೆ. ಹಾಗಾಗಿ ನಾನು ಬೀಜ ಇವತ್ತು ತೆಗಿತಿಲ್ಲ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನೀವು ಇದನ್ನಾದ್ರು ಜಾಸ್ತಿ ಮಾಡ್ಕೊಳ್ಬೇಕು ಜ್ಯೂಸ್ನ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕಲ್ಲಂಗಡಿನ ತೊಗೊಬೋದು. ನಾನು 4 ಗ್ಲಾಸ್, ಚಿಕ್ಕ ಗ್ಲಾಸಲ್ಲೇ 4 ಗ್ಲಾಸ್ ಮಾಡ್ತಾಯಿದ್ದೀನಿ ಮೀಡಿಯಮ್ ಸೈಜಲ್ಲಿ. ಹಾಗಾಗಿ ನಾನು ಈ ಥರ 2 ಕಪ್ನ ತೊಗೊಂಡಿದ್ದೀನಿ. ಇಷ್ಟು ಸಾಕಾಗುತ್ತೆ 4 ಗ್ಲಾಸ್ ಮಾಡೋರಿಗೆ. ನಾನೀಗ ಒಂದು ಜಾರಲ್ಲಿ ಕಲ್ಲಂಗಡಿ ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ನಾನು ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಮಿಕ್ಸಿ ಹಾಕ್ಕೊಳ್ಬೇಕಲ್ಲ, ಹಾಗಾಗಿ. ಇಲ್ಲ ನಿಮಗೆ ಜ್ಯೂಸ್ ಜಾರಲ್ಲಿ ಇತ್ತು ಅಂದರೆ ಜ್ಯೂಸ್ ಜಾರಲ್ಲೂ ಕೂಡ ಹಾಕ್ಕೊಳ್ಳಿ. ನಾನು ಮಾಮೂಲಿ ಜಾರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಕಲ್ಲಂಗಡಿ ಹಣ್ಣ ನೋಡಿಬಿಟ್ಟು ಚೆನ್ನಾಗಿರೋದನ್ನ ತಗೊಳ್ಳಿ. ತುಂಬ ಕಾಯಿ ಇದ್ದರೆ ಅಷ್ಟು ಟೇಸ್ಟ್ ಅನಿಸಲ್ಲ ಜ್ಯೂಸು. ಹಣ್ಣಾಗಿರೋ ಅಂಥದ್ದಿದ್ರೆ ಚೆನ್ನಾಗಿರುತ್ತೆ. ಈ ಥರ ರೆಡ್ ಥರ ಬಂದರೆ ಸಾಕಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಣ್ಣು ಸ್ವೀಟಾಗಿ. ಈಗ ನಾನು ಕಲ್ಲಂಗಡಿ ಎಲ್ಲ ಹಾಕ್ಕೊಂಡಾದ್ಮೇಲೆ 2 ಸ್ಪೂನ್ ಶುಗರ್ ಹಾಕ್ಕೊಳ್ತೀನಿ. ನಿಮ್ಗೇನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ 3 ಸ್ಪೂನು ಇಲ್ಲ 4 ಸ್ಪೂನ್ನ ಹಾಕ್ಕೊಳ್ಬೋದು. ನನಗೆ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕಾಗಿರೋದ್ರಿಂದ 2 ಚಮಚ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಕ್ಕರೆ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ನಾನು ನೀರನ್ನ ಕೋಲ್ಡಲ್ಲಿ ಇಟ್ಕೊಂಡಿದ್ದೆ. ನಾನಿಲ್ಲಿ ಐಸ್ ಕ್ಯೂಬ್ ಬಳಸ್ತಿಲ್ಲ, ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಐಸ್ ಕ್ಯೂಬ್ ಹಾಕ್ಕೊಳ್ಳೋದ್ರಿಂದ. ಹಾಗಾಗಿ ನಾನು ನೀರನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಐಸ್ ಕ್ಯೂಬ್ಸ್ನೂ ಹಾಕ್ಕೊಳ್ಬೋದು. ನಾನು ನೀರಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಕಪ್ ನಾನು ನೀರು ತಗೊಂಡಿದ್ದೆ, ಬಟ್ ಅಷ್ಟೊಂದು ಹಾಕಲಿಲ್ಲ. ನಾನು ಅರ್ಧ ಲೋಟದಲ್ಲಷ್ಟೇ ಹಾಕಿದೆ. ನಾನು ಅಷ್ಟೇ ಸಾಕಾಗುತ್ತೆ, ಯಾಕೆಂದರೆ ಕಲ್ಲಂಗಡಿ ನೀರಿನ ಅಂಶ ಇರೋದ್ರಿಂದ ನಾವು ನೀರನ್ನ ಜಾಸ್ತಿ ಹಾಕಲ್ಲ. ಈಗ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈ ಥರ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಒಂದು ಗ್ಲಾಸ್ ತೊಗೊಂಡು, ನಾನು ಕಾಮಕಸ್ತೂರಿ ಬೀಜನ ಮೊದಲೇ ನೆನೆಸಿಟ್ಕೊಂಡಿದ್ದೆ. ನೆನೆಸಿಟ್ಕೊಂಡೋದ್ರಲ್ಲಿ 1 ಸ್ಪೂನ್ ನಾನು ಫಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಜ್ಯೂಸ್ ಹಾಕಿದ್ಮೇಲೆ ಲಾಸ್ಟಿಗೆ ಇನ್ನೊಂದು 1 ಸ್ಪೂನ್ ಹಾಕೋ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾನು ರುಬ್ಬಿಟ್ಕೊಂಡಿದ್ನೆಲ್ಲ ಕಲ್ಲಂಗಡಿ ಜ್ಯೂಸ್ನ, ಅದನ್ನೂ ಕೂಡ ಈಗ ಅದಕ್ಕೆ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ಈಗ ನಾನು ಮತ್ತೆ 1 ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿದೆ ಒಂದು ಟೈಮು. ಮಿಕ್ಸ್ ಮಾಡಿದ್ಮೇಲೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ತುಂಬ ಇಷ್ಟ ಕಲ್ಲಂಗಡಿ ಜ್ಯೂಸ್ ಅಂದರೆ. ಈ ಸಮ್ಮರ್ ಸೀಸನ್ಗೆ ಬೆಸ್ಟ್ ಜ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ಕೂಲಾಗಿರುತ್ತೆ. ನೀವು ಜ್ಯೂಸೆಲ್ಲ ರೆಡಿ ಆದಮೇಲೆ ಮತ್ತೆ ನೀವು ಒಂದು ಐಸ್ ಕ್ಯೂಬ್ನ ಹಾಕ್ಕೊಳ್ಬೋದು. ನನಗಿಷ್ಟ ಇಲ್ಲ, ಹಾಗಾಗಿ ನಾನು ಕೋಲ್ಡ್ ವಾಟರ್ ಹಾಕ್ಕೊಂಡಿದ್ದಲ್ಲ, ಅದೇ ಸಾಕು ಅಂತ ಹೇಳ್ಬಿಟ್ಟು ನಾನು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡಿಲ್ಲ. ಇದೇ ಸಾಕಾಗುತ್ತೆ ಕೋಲ್ಡ್ ಇರೋದ್ರಿಂದ. ನಿಮಗೆ ಐಸ್ ಕ್ಯೂಬ್ಸ್ ಬೇಕು, ಇನ್ನೂ ಸ್ವಲ್ಪ ಕೋಲ್ಡ್ ಬೇಕು ಅಂದರೆ ಹಾಕ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಹೇಳ್ಬಿಟ್ಟು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.